ನಾವು ಹಲವು ಕಡೆ ಯಾರ್ಯಾರು ಬಂದು ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಅದರಂತೆ ಕೆ.ಎಸ್. ಈಶ್ವರಪ್ಪನವರು ಇದೀಗ ಮತಗಟ್ಟೆ ಬಳಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಪುತ್ರ ಕೂಡ ಅವ್ರ ಜೊತೆಗಿರುವಂತದನ್ನ ನೋಡ್ತಾ ಇದೀವಿ ಕಾಂತೇಶ್. ಬಟ್ ಕೇಸರಿ ಶಾಲೆ ಹಾಕೊಂಡೇ ಪುತ್ರ ಬಂದಿದ್ದಾರೆ. ಈಶ್ವರಪ್ಪನವರು ಕೇಸರಿ ಶಾಲೆನ ಹಾಕೊಂಡಿಲ್ಲ, ಬಟ್ ಹಾಗೆ ಮತ ಪ್ರಕ್ರಿಯೆಯಲ್ಲಿ ಅವ್ರು ಭಾಗಿಯಾಗ್ತಾ ಇರುವಂತ ನಾವು ನೋಡ್ತಾ ಇದ್ದೀವಿ. ಪತ್ನಿ ಸಮೇತವಾಗಿ ಅವರು ತಮ್ಮ ಹಕ್ಕನ್ನ ಚಲಾಯಿಸೋಕೆ ಹೋಗ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ಲಿ ಬಹುಶಃ ಇತಿಹಾಸದಲ್ಲೇ ಪ್ರಥಮ ಅಂತ ಕಾಣಿಸುತ್ತೆ. ಈಶ್ವರಪ್ಪನವರು ಇದೇ ಮೊದಲ ಬಾರಿಗೆ ಬಿಜೆಪಿಯಿಂದ ಹೊರಬಂದು ಹೀಗೆ ಕಂಟೆಸ್ಟ್ ಮಾಡ್ತಾ ಇರುವಂತ ಸಂದರ್ಭ, ಮೊದಲ ಮತ ಅಂತ ಕಾಣಿಸುತ್ತೆ. ಬಿಜೆಪಿ ಬಿಟ್ಟು ಅವ್ರು ಬೇರೆಗೆ ಹಾಕುವಂಥದ್ದು, ಅಂದ್ರೆ ತಮಗೆ ತಾವು ಹಾಕೊಂಡ್ರೆ ನಿಂತು ಗೆಲ್ತೀನಿ ಅಂತ ವಾತಾವರಣ ಸೃಷ್ಟಿ ಆದಮೇಲೆ ಈ ರೀತಿ ಮತ್ತೊಂದು ಗೊಂದಲವನ್ನು ನಿರ್ಮಾಣ ಮಾಡಿ ಅವ್ರ ಪರವಾಗಿ ನಾನು ಪ್ರಚಾರ ಮಾಡ್ತಿದ್ದೀನಿ ಅಂತ ಸುಳ್ಳು ಒಂದು ವಾಟ್ಸಪ್ಗಳನ್ನು ಕಳಿಸಿ ಅಪಪ್ರಚಾರ ಮಾಡಿ ಜನರ ಗೊಂದಲವನ್ನು ಉಂಟು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಅದೇ ಜನ ನನಗೆ ಫೋನ್ ಮಾಡ್ತಿದ್ದಾರೆ, ಈ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ ನಿಮ್ಮ ವಿರುದ್ಧವಾಗಿ. ಇದ್ರ ಬಗ್ಗೆ ಟಿ ವಿ ಮಾಧ್ಯಮ ಮುಖಾಂತರ ನೀವು ಒಂದು ಹೇಳಿಕೆಗಳು ಕೊಡಬೇಕು ಅಂತ ಕೇಳಿದ್ದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. 100% ಗೆಲ್ತೇನೆ. ಅವ್ರು ಎಷ್ಟೇ ಷಡ್ಯಂತ್ರ ಮಾಡಿದ್ರು ಕೂಡ ಜನ ಕ್ರಮಾಂಕ 8 ಕಬ್ಬಿಡಿದಂತ ರೈತನ ಗುರುತಿಗೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬೆಂಬಲವನ್ನು ಕೊಟ್ಟು ನಾನು ಗೆಲ್ಲಿಸ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನರೇಂದ್ರ ಮೋದಿ ಅವರ ಜೊತೆ ಹೋಗಿ ನಾನು ಕೈ ಜೋಡಿಸ್ತೇನೆ. ಇವರ ಅನೇಕ ಷಡ್ಯಂತ್ರಗಳು ಮಾಡಿದ್ರು. ಈ ರೀತಿ ದೂರು ಕೊಡ್ತಾ ಕೂತ್ಕೊಂಡ್ರೆ 5-6 ದೂರುಗಳು ಕೊಡಬೇಕಾಯಿತು. ಜನನೇ ನನ್ನ ಚುನಾವಣಾಧಿಕಾರಿಗಳು, ಜನನೇ ನನ್ನ. ಇದು ಈಶ್ವರಪ್ಪನವರ ಮಾತು. ಈಶ್ವರಪ್ಪ ಹೇಳ್ತಾ ಇದ್ರು, ನನ್ನ ವಿರುದ್ಧ ಬಹಳಷ್ಟು ಷಡ್ಯಂತ್ರಗಳಾಯಿತು, ದೂರು ಕೊಡ್ತಾ ಕೂತ್ಕೊಂಡ್ರೆ ಎಷ್ಟೊಂದು ದೂರು ಕೊಡೋದು, ಹೀಗಾಗಿ ಈ ಜನರು ಏನಿದಾರಲ್ಲ ಅವರೇ ನನ್ನ ಚುನಾವಣಾಧಿಕಾರಿಗಳು, ಹೀಗಾಗಿ ಜನ ನನ್ನ ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅಂತಾರೆ ಈಶ್ವರಪ್ಪ. ರಮೇಶ್ ಜಾರಕಿಹೊಳಿ ಮತದಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ರಮೇಶ್ ಜಾರಕಿಹೊಳಿ ಒಂದು ಕಡೆಗೆ ಅವರ ಅಣ್ಣನ ಮಗಳು ಪಕ್ಕದ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ. ಇನ್ನೊಂದು ಕಡೆಗೆ ರಮೇಶ್ ಜಾರಕಿಹೊಳಿ ಈ ಬಾರಿ ಜಗದೀಶ್ ಶೆಟ್ಟರನ್ನು ಗೆಲ್ಲಿಸ್ತೀವಿ ಅಂತ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು, ಅವರ ಮನೆ ಎಲ್ಲಿದೆ ನೋಡಿ, ಅವ್ರ ಮನೆ ಏನಾದರೂ ಇಲ್ಲಿದೆಯಾ, ಅವ್ರ ಅಡ್ರೆಸ್ ಇದೆಯಾ ಅಂತ. ಅದಕ್ಕೆ ಇವ್ರು ಕೊಟ್ಟಂಥ ಉತ್ತರ, ಒಂದಲ್ಲ ಒಂದು ದಿವಸ ಅಡ್ರೆಸ್ಸನ್ನು ಹುಡ್ಕೊಂಬರ್ಬೇಕಾಗತ್ತೆ ಜನರು, ಹಾಗಾಗತ್ತೆ, ಜಗದೀಶ್ ಶೆಟ್ಟರ್ ಗೆಲ್ತಾರೆ ನೋಡಿ ಅಂತ. ರಮೇಶ್ ಜಾರಕಿಹೊಳಿ ಬಂದು ಮತವನ್ನು ಚಲಾಯಿಸಲಿಕ್ಕೆ ಬಂದಿರುವಂಥ ದೃಶ್ಯಗಳನ್ನು ನಾವು ನಿಮಗೆ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ನೋಡಿ, ಒಬ್ಬರು ಲೇಡಿ ವೀಲ್ ಚೇರಲ್ಲಿ ಬಂದು ಮತ ಚಲಾಯಿಸಲಿಕ್ಕೆ ಬಂದಿರೋದು. ಇನ್ನೊಂದು ಕಡೆಗೆ ಪುಟ್ಟ ಮಗುವನ್ನು ಎತ್ತುಕೊಂಡು ಒಬ್ಬರು ತಾಯಿ ಬಂದಿದ್ದಾರೆ. ಓಹ್, ಇದು ನಿಜವಾದ ಇವರ ಮಕ್ಕಳು ಜವಾಬ್ದಾರಿಯುತ ಮಕ್ಕಳಾಗ್ತಿರೋದಲ್ಲ, ಯಾವುದೇ ಡೌಟೇ ಇಲ್ಲ. ಯಾಕಂದರೆ ಇವತ್ತಿನ ಮಕ್ಕಳುಗಳಿದಾರಲ್ಲ ಅವರೇ ನಾಳೆ ದೇಶವನ್ನು ಮುನ್ನಡೆಸುವಂಥವ್ರು. ಪುಟ್ಟ ಮಕ್ಕಳುಗಳನ್ನ ಕರ್ಕೊಂಡು ಇವರು ಮತಗಟ್ಟೆಗೆ ಬಂದಿದ್ದಾರೆ. ಅದರಲ್ಲೂ ಇಂಥ ಬಿಸಿಲ ಬೇಗೆಯ ನಡುವೆ ಮೆಚ್ಚಬೇಕು ಈ ತಾಯಂದ್ರನ್ನ. ಗ್ರೇಟ್. ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ, ಜನರ ಸ್ಪಂದನೆ ಯಾವ ರೀತಿ ಇದೆ ಅಂತ. ಈ ರೀತಿ ನೋಡಿದಂಥ ಸಂದರ್ಭದಲ್ಲಿ ಅದು ಬೇರೆಯವರಿಗೆ ಮಾದರಿಯಾಗಬೇಕು, ಪ್ರೇರಣೆ ಆಗಬೇಕು. ನಮಗೆಲ್ಲ ನೆಟ್ಟಗಿದ್ದು ಕೂಡ ನಾವು ಬರಲ್ಲ ಅಂತಂದ್ರೆ ಏನು ಅರ್ಥ? ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಕುಟುಂಬ ಸಹಿತವಾಗಿ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ಇನ್ನು ಬಸವರಾಜ ಬೊಮ್ಮಾಯಿ ಹಾವೇರಿಯಿಂದ ಅದೃಷ್ಟ ಪರೀಕ್ಷೆಗಳಿರುವಂಥವರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಬಹಳ ಆರಾಮಾಗಿ ಬರ್ತಾ ಇದ್ದಾರೆ. ತಮ್ಮ ಸ್ನೇಹಿತರ ಹೆಗಲಿನಲ್ಲಿ ಕೈ ಹಾಕ್ಕೊಂಡು ನಕ್ಕೊಂಡು ಮಾತಾಡ್ಕೊತಾ ಬರ್ತಾ ಇದ್ದಾರೆ. ಫ್ಯಾಮಿಲಿ ಸಹಿತವಾಗಿ ಬಂದು ಅವ್ರು ಮತ ಚಲಾಯಿಸ್ತಿರುವಂಥದ್ದು.